ಇವತ್ತು ಅರಮನೆಯಿಂದ ಗಜಪಡೆಯ ಬೀಳ್ಕೊಡುಗೆ ಆಗುತ್ತೆ. ಅರಣ್ಯ ಇಲಾಖೆ, ಅರಮನೆ ಮಂಡಳಿ, ಜಿಲ್ಲಾಡಳಿತದಿಂದ ಬೀಳ್ಕೊಡುಗೆ ಕಾರ್ಯಕ್ರಮ ಇರುತ್ತೆ. ಗಜಪಡೆಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಬೀಳ್ಕೊಡುಗೆ. ದಸರಾ ಜಂಬೂ ಸವಾರಿಯನ್ನ ಯಶಸ್ವಿಗೊಳಿಸಿರುವಂತಹ ಗಜಪಡೆ 14 ಆನೆಗಳು ಕೂಡ ದಸರೆಯನ್ನ ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟಿವೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳು 2 ತಿಂಗಳಿಂದ ಮೈಸೂರಿನಲ್ಲಿ ಬೀಡು ಬಿಟ್ಟಿದ್ವು. ಇವತ್ತು ತಮ್ಮೂರಿನತ್ತ ಕಾಡಿನತ್ತ ತೆರಳುತ್ತಾ ಇವೆ. 14 ಆನೆಗಳು ಮಾವುತರು ಕಾವಾಡಿಗಳಿಗೆ ಗೌರವ ಧನವನ್ನ ನೀಡಿ ಶುಭ ಹಾರೈಕೆ ಮಾಡಲಾಗಿದೆ. ಪೂಜೆ ಸಲ್ಲಿಸಿ ಬೀಳ್ಕೊಡುಗೆಯನ್ನ ಕೊಡಲಾಗ್ತಾ ಇದೆ. ಜಂಬೂ ಸವಾರಿಯ ಒಂದು ವಾತಾವರಣ ಇರ್ತಕ್ಕಂಥದ್ದು, ಅಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ನೆರೆದಿರ್ತಕ್ಕಂಥದ್ದು ಕಾರಣ ನೋಡಿ. ಈಗಾಗಲೇ ಆನೆಗಳಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಅಂದ್ರೆ 2 ತಿಂಗಳಿಂದ ಕೂಡ ಅರಮನೆಯ ಅಂಗಳದಲ್ಲೇ ಇದ್ದಂತ ಆನೆಗಳು ಅನೇಕ ತಾಲೀಮುಗಳಲ್ಲಿ ಭಾಗಿಯಾಗಿ ಅಂತಿಮವಾಗಿ ದಸರಾ ಸಂದರ್ಭದಲ್ಲಿ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಿದಂತ ಅಭಿಮನ್ಯು, ಆತನಿಗೆ ಸಾಥ್ ಕೊಟ್ಟಿದ್ದು ಕಾವೇರಿ ಹಾಗೂ ರೂಪ ಕುಮ್ಕಿ ಆನೆ. ಒಟ್ಟು 14 ಆನೆಗಳು ಕೂಡ ಜಂಬೂ ಸವಾರಿಯಲ್ಲಿ ಭಾಗಿಯಾಗಿದ್ವು. ಇವತ್ತು ನೋಡಿ ಆನೆಗಳನ್ನ ತಮ್ಮೂರಿನತ್ತ ಕಳುಹಿಸಿ ಕೊಡಲಾಗ್ತಾ ಇದೆ. ವೆಹಿಕಲ್ಸ್ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಪೂಜೆಯನ್ನ ಸಲ್ಲಿಸಿ ಆಹಾರವನ್ನ ಕೊಟ್ಟು, ಜೊತೆಗೆ ಮಾವುತರು ಹಾಗೂ ಕಾವಾಡಿಗಳಿಗೆ ಗೌರವ ಧನವನ್ನ ಕೊಟ್ಟು, ಅವರಿಲ್ಲದೆ ಇದ್ರೆ ಏನೂ ಕೂಡ ಆಗೋದಿಲ್ಲ. ಆನೆಗಳಿಗೆ ತಾಲೀಮ್ ನಡಿಬೇಕು ಅಂತ ಅಂದರೆ ಅವರು ಪ್ರಮುಖವಾಗಿರಲೇಬೇಕು. ಆಹಾರದ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ವ್ಯವಸ್ಥೆಯನ್ನ ಸರ್ಕಾರದ ವತಿಯಿಂದ, ಅರಣ್ಯ ಅಧಿಕಾರಿಗಳ ವತಿಯಿಂದ ಮಾಡಿದ್ರು ಕೂಡ ಅವುಗಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ಕಂಪ್ಲೀಟ್ ಆಗಿ ಮಾವುತರಿಗೂ ಕಾವಾಡಿಗಳಿಗೆ ಇರುತ್ತೆ. ಪ್ರತಿಯೊಂದು ಕೆಲಸವೂ ಕೂಡ ಅಚ್ಚುಕಟ್ಟಾಗಿ ನಡೆದಿದೆ. ಜಂಬೂ ಸವಾರಿ ಅದ್ಧೂರಿಯಾಗಿ ನೆರವೇರಿದೆ ಅಂತ DCF ಪ್ರಭು ಗೌಡ ಅವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಅವ್ರು ಅಂದ್ಕೊಂಡಿದ್ರಿಗಿಂತನೂ ಜವಾಬ್ದಾರಿಯುತವಾಗಿ ಆನೆಗಳು ಜಂಬೂ ಸವಾರಿಯನ್ನು ನೆರವೇರಿಸಿಕೊಟ್ಟಿರೋದು ಜನರು ಕಣ್ ತುಂಬಿಕೊಂಡು ಹೋಗಿದ್ದಾರೆ. ಅಷ್ಟು ಸಂತಸ ಇದೆ. ಸದ್ಯ ಈಗ ಆನೆಗಳನ್ನು ನಾಡಿನಿಂದ ಕಾಡಿಗೆ ಬೀಳ್ಕೊಡುವಂಥ ಕಾರ್ಯಕ್ರಮ ಇದು. ಆನೆಗಳಿಗೆ ಪೂಜೆ ಸಲ್ಲಿಸಿ, ಜೊತೆಗೆ ಈ ಸಂದರ್ಭದಲ್ಲಿದ್ದಂಥ ಮಾವುತರು ಕಾವಾಡಿಗಳಿಗೆ ಗೌರವ ಧನವನ್ನು ಕೊಟ್ಟು ಕಳುಹಿಸಿಕೊಡಲಾಗ್ತಾ ಇದೆ. ಆನೆಗಳನ್ನು ಲಾರಿಗೆ ಹತ್ತಿಸ್ತಾ ಇರುವಂಥ ಲೈವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆನೆಗಳನ್ನು ನೀವು ಇನ್ನೂ ನೋಡಬೇಕು ಅಂದರೆ ಆಯಾ ಕ್ಯಾಂಪ್ಗಳಲ್ಲಿ, ಶಿಬಿರಗಳಲ್ಲಿ ಹೋಗಿ ನೋಡಬೇಕಾಗುತ್ತೆ. ಇನ್ನು ಮೈಸೂರಲ್ಲಿ ನೀವು ನೋಡಬೇಕು ಅಂದರೆ ಮುಂದಿನ ದಸರಾದವರೆಗೂ ಕೂಡ ವೆಯ್ಟ್ ಮಾಡಬೇಕು. ಅನೇಕರು ಆನೆಗಳ ಜೊತೆಗೆ ಹೋಗಿ ಸೆಲ್ಫಿ ತೆಗೆಸ್ಕೊಂಡು ಬಂದಿದ್ದಾರೆ, ಆನೆಗಳು ನೋಡಿ ಬಂದಿದ್ದಾರೆ. ಆದ್ರೀಗ ಇವತ್ತು ಕೊನೆ ದಿನ. ಇವತ್ತು ಕಾಡಿಗೆ ಅವರ ಎಲ್ಲೆಲ್ಲಿ ಕ್ಯಾಂಪ್ ಇದ್ದಾವೋ ಅಲ್ಲಿಗೆ ಕಳುಹಿಸಿ ಕೊಡಲಾಗ್ತಾ ಇದೆ. ಒಟ್ಟು 14 ಆನೆಗಳು, ಅಭಿಮನ್ಯು ಸೇರಿದಂತೆ 14 ಆನೆಗಳನ್ನು ಕೂಡ ಬೀಳ್ಕೊಡುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಆನೆಗಳಿಗೆ ನೋಡಿ ದೃಷ್ಟಿ ಆಗಿರುತ್ತೆ. ಜಂಬೂ ಸವಾರಿಯ ಸಂದರ್ಭದಲ್ಲಿ ಚಿತ್ತಾರ ಬಿಡಿಸಿ, ಆ ಶಾಲು ಹೊದಿಸಿ, ಬಟ್ಟೆ ಹಾಕಿ, ಚಿನ್ನದ ಅಂಬಾರಿಯನ್ನು ಹೊರಿಸಿ ಮೆರವಣಿಗೆ ಮಾಡಿರೋದು. ದೇಶ ವಿದೇಶಗಳಿಂದ ಕೂಡ ಜನರು ಬಂದು ಆನೆಗಳನ್ನ ಕಣ್ತುಂಬ್ಕೊಂಡು ಹೋಗಿದ್ದಾರೆ. ಅಭಿಮನ್ಯು, ಶ್ರೀಕಂಠ, ಕಾವೇರಿ, ರೂಪ, ಕಂಜನ್, ಧನಂಜಯ್ ಸೇರಿದಂತೆ 14 ಆನೆಗಳಿಗೂ ಕೂಡ ಫ್ಯಾನ್ ಬೇಸ್ ಇದೆ. ದೃಷ್ಟಿ ತೆಗೆಯೋ ಕಾರ್ಯ ಇದು. ನಾಡಹಬ್ಬ ವಿಶ್ವಖ್ಯಾತ ಮೈಸೂರು ದಸರಾ ವಿಶ್ವ ವಸುನಾಮ ಸಂವತ್ಸರದಲ್ಲಿ ಈ ದಿವಸ ಮುಕ್ತಾಯವಾಗಿದೆ. ಕಾಡಿನಿಂದ ನಾಡಿಗೆ ಬಂದು ಆನೆಗಳು ಎಲ್ಲ ಇಡೀ ಪ್ರಪಂಚಕ್ಕೆ ಆಶೀರ್ವಾದ ಮಾಡಿದೆ. ಅದರಲ್ಲಿ ನಮ್ಮ ಆನೆಗಳು ಅಂದರೆ ತಾಯಿ ಚಾಮುಂಡೇಶ್ವರನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ನಮ್ಮ ಅಭಿಮನ್ಯು ಕೋಟ್ಯಾಂತರ ಜನ ಇಡೀ ಪ್ರಪಂಚಕ್ಕೆ ದರ್ಶನ ಮಾಡಿಸಿದ್ದಾನೆ. ದರ್ಶನ ಮಾಡೋದು ಬೇರೆ, ದರ್ಶನ ಮಾಡಿಸೋದು ಬೇರೆ. ಹಾಗೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ನಮ್ಮ ಅಭಿಮನ್ಯು ದರ್ಶನ ಮಾಡಿಸಿದ್ದಾನೆ. ಅವನಿಗೆ ನಾವು ಸದಾ ಕೇಳ್ಕೊಳ್ಳೋಣ, ಆರೋಗ್ಯ ಇನ್ನೂ ಕೊಡಲಿ ಅಂತ ಎಲ್ಲರೂ ದೇವರ ಹೆಸರು ಪ್ರಾರ್ಥನೆ ಮಾಡೋಣ. ಹಾಗೆ ಈ ದಿವಸ ವಿಶೇಷವಾಗಿ ತುಂಬ ಚೆನ್ನಾಗಿ ದಸರಾ ನಡೆದಿದೆ. ಅದರಲ್ಲೂ ನಮ್ಮ ಆನೆಗಳು ತುಂಬ ಸಂತೋಷದಿಂದ ಇವತ್ತು ತಮ್ಮ ತವರಿಗೆ ಹೋಗ್ತಿದೆ. ನಮಗೆ ಒಂದ್ಸಾರಿ ಸಂತೋಷವಾಗ್ತಾ ಇದೆ, ಒಂದು ಕಡೆ ಮೂಲೆಯಲ್ಲಿ ದುಃಖನೂ ಸಹ ಆಗ್ತಾ ಇದೆ. ವರ್ಷ ಎಲ್ಲ ಆನೆ ಇಲ್ಲೇ ಇದ್ರೆ ಅದಕ್ಕೆ ದಸರಾಗೆ ಕಳೆ ಇರೋದಿಲ್ಲ. 2 ತಿಂಗಳು ಮೈಸೂರಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ 2 ತಿಂಗಳು ಸಹ 10 ದಿನ ದಸರಾ ಅಲ್ಲ, 2 ತಿಂಗಳು ದಸರಾ ಆಗಿತ್ತು. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಆನೆಗಳು ಪ್ರತಿ ದಿವಸ ಆಚೆ ಬಂದಾಗ ಪ್ರತಿಯೊಬ್ಬರು ಮನೇಲಿ ಸಹ ಊರಿಂದ ಬಂದು ಆನೆಗಳನ್ನ ಸಂತೋಷದಿಂದ ಅನುಭವಿಸಿದ್ದಾರೆ.
ಈ ದಸರಾ ಎಲ್ಲರಿಗೂ ಸಹ ಒಳ್ಳೇದಾಗಲಿ. ತಾಯಿ ಚಾಮುಂಡಿ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ಚೆನ್ನಾಗಿ ಕಣ್ ತುಂಬಿಕೊಂಡಿದ್ದಾರೆ. ತಾಲೀಮಲ್ಲಿ ಪ್ರತಿದಿನ ತಾಲೀಮ್ ಕೂಡ ದಸರಾ ಟೈಪೇ ನಡೆದು ಹೋಯ್ತು. ಹಾಗಾಗಿ ಎಲ್ಲರೂ ಜನ ಹೇಳಿರೋ ಮಾತನ್ನು ಕೂಡ ಕೇಳಿದ್ದಾರೆ. ವೆಯ್ಟ್ ಗೇನ್ ಆಗಿದೆ ಸರ್ ಈಗ? ಹೌದು, ನೀವು ಸ್ಟಾರ್ಟಿಂಗಿಂದ ನೋಡಿ ಎಂಡಲ್ಲಿ ಸ್ಟಾರ್ಟಿಂಗ್ ಒಂದ್ಸಲ ವೆಯ್ಟ್ ಚೆಕ್ ಮಾಡಿದ್ವಿ, ಮತ್ತು ಎಂಡಲ್ಲಿ ಚೆಕ್ ಮಾಡಿದ್ವಿ. ಸುಮಾರು ಭೀಮನೆ 440 kg ಜಾಸ್ತಿ ಆಗಿದ್ದಾನೆ. ಹೌದು. ಆಮೇಲೆ ಉಳಿದ ಆನೆಗಳು 200, 250, 300 ಈ ಥರ ಬೇರೆ ಬೇರೆ ವೇಟ್ಗಳು ಕೂಡ ಗೇನ್ ಆಗಿದೆ. ಯಾರೂ ಕೂಡ ಮೈನಸಲ್ಲಿ ಹೋಗಿಲ್ಲ, ಎಲ್ಲ ವೇಟ್ ಗೇನ್ ಆಗಿದೆ. ದೇ ರೆಸ್ಪಾಂಡೆಡ್ ವೆರಿ ವೆಲ್. ಪಬ್ಲಿಕ್ ಕೂಡ ತುಂಬ ಚೆನ್ನಾಗಿ ನಾವು ಹೇಳಿರೋ ಇದು ಇಲ್ಲ ಮಾಡಬೇಡಿ ಅಂದರೆ ಮಾಡಿಲ್ಲ, ಆ ಥರ ಎಲ್ಲನೂ ಅವರು ಕೂಡ